ಗುಡ್ ಮಾರ್ನಿಂಗ್, ಹರೇ ಕೃಷ್ಣ ಫ್ರೆಂಡ್ಸ್. ಮಗಳು ಸ್ಕೂಲಿಗೆ ಹೋಗಿ ಆಯಿತು. ಹಾಗೆ ವ್ಯೂ ಚೆನ್ನಾಗಿತ್ತಲ್ಲ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇವತ್ತಷ್ಟು ಬಿಸಿಲಿಲ್ಲ. ಇವತ್ತು ಬೆಳಗ್ಗೆ 10 ಗಂಟೆ ಆದರೂ ಕ್ಲೈಮೇಟ್ ಮಳೆ ಬರುವಾಗೆ ಇದೆ. ಫಾಗ್ ಎಲ್ಲ ಇದೆ. ಹೂ ಬಿಟ್ಟಿದೆ ಟೊಮೆಟೊದಲ್ಲಿ. ಟೊಮೆಟೊ ಆಗ್ಬೋದು ಬೇಗದಲ್ಲಿ. ಇದು ನನ್ನ ಮಿಂಟ್ ಲೀವ್ಸ್ ನೋಡಿ. ಹಾಗೆ ಇದು ನನ್ನ ಫ್ಲವರ್ಸ್ ನೋಡಿ ಇಷ್ಟ ಆಗಿದೆ ಅಂತ. ಹತ್ರ ಇದೆ ಫ್ಲವರ್ಸ್ ಎಲ್ಲ. ನನ್ನ ಗಾರ್ಡನ್ ಅಪ್ಡೇಟ್ ನೋಡಿ. ನನ್ನ ಗಾರ್ಡನ್ ಫುಲ್ ಹೂವೇ ಹೂ, ಫುಲ್ ಆಫ್ ಫ್ಲವರ್ಸ್ ನೋಡಿ. ನನ್ನ ಗಾರ್ಡನ್ ಫುಲ್ ಫ್ಲವರ್ಸ್ ಆಗಿದೆ. ಅದು ಒಂದೊಂದು ಹೂ ನೋಡಿ ಎಷ್ಟು ದೊಡ್ಡದಿದೆ ನೋಡಿ. ನನ್ನ ಕೈ ಎಷ್ಟು ದೊಡ್ಡದಿದೆ ನೋಡಿ. ಒಂದೊಂದು ಫ್ಲವರ್ ಇದೆ ಅಲ್ಲ, ಎಷ್ಟು ದೊಡ್ಡದಿದೆ. ಇದೊಂದುಂಟಲ್ಲ ಆಗಿ ಆಲ್ಮೋಸ್ಟ್ ಒಂದು ಮೋರ್ ದೆನ್ 3 or 4 ವೀಕ್ಸ್ ಆಯಿತು. ಈಗ ಡ್ರೈ ಆಗ್ತಾ ಬಂದಿದೆ. ಅಷ್ಟು ಎಂತ ಹೇಳ್ತಾರೆ, ಒಳ್ಳೆ ಬದುಕ್ತದೆ ಅಂದರೆ ಆ ಒಂದು ಫ್ಲವರ್ ನೋಡಿ ಎಷ್ಟು ಟೈಮ್ ಇರ್ತದೆ ಅಂತ ನೋಡಿ. ಫ್ರೆಂಡ್ಸ್, ಎಷ್ಟು ಹತ್ತಿರದಲ್ಲಿದೆ ನೋಡಿ ನುಗ್ಗೆ. ನಾನು ಸ್ವಲ್ಪ ದಿವಸದಲ್ಲಿ ಫುಲ್ಲು ನುಗ್ಗೆ ಆಗ್ತದೆ ಇದರಲ್ಲಿ. ಇಲ್ಲಿ ನೋಡಿ, ಈಗ ಸಣ್ಣ ಸಣ್ಣ ಉದ್ದಕ್ಕಾಗಿದೆ. ಫುಲ್ ಇಲ್ಲೇ ಇದೆ ನೋಡಿ, ಕೆಳಗಡೆ ಇಲ್ಲೇ ಇದೆ, ಕೈಗೆ ಎಟುಕ್ತದೆ ನೋಡಿ. ಇದರಲ್ಲಿ ಫುಲ್ ಇನ್ನು ನುಗ್ಗೆ ಆಗ್ತದೆ. ಹಾಗೆ ಲಾಸ್ಟ್ ಇಯರ್ದು ನುಗ್ಗೆಯಲ್ಲಿ ನೋಡಿ ಒಣಗಿದ್ದು ಕಾಣ್ತದ. ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ನುಗ್ಗೆ ಆಗ್ತದೆ ನೋಡಿ. ಹಾಗೆ ಅದೇ ಒಣಗಿ ಹೋಗಿದೆ, ಅದು ಫುಲ್ ಒಣಗಿದೆ ನೋಡಿ. ನಾವು ಅಷ್ಟೊಂದು ಯೂಸೇ ಮಾಡ್ತಿರ್ಲಿಲ್ಲ ನೋಡಿ. ಇಷ್ಟಿದೆ ನೋಡಿ, ಮರ ಫುಲ್ ಇದೆ. ಲಾಸ್ಟ್ ಇಯರ್ದು ಹಾಗೆ ಇದೆ. ಮತ್ತು ಹೊಸತೆಲ್ಲ ಆಗಿದೆ. ಈ ಸರಿ ಇದು ನುಗ್ಗೆ ಉಂಟಲ್ಲ ತುಂಬ ಮೇಲ್ಗಡೆ ಆಗಿದೆ. ಹಾಗೆ ನಮಗೆ ತೆಗಿಲಿಕ್ಕೆ ಕೂಡ ಕಷ್ಟ. ನೋಡಿ ಫ್ರೆಂಡ್ಸ್, ನಾನೊಂದು ಸಾಂಬಾರಿಗೆ ಅಂತ ಕೊಯ್ದದ್ದು. ಕೊಯ್ಯುವಾಗ ಉಂಟಲ್ಲ ಒಂದು ಗೆಲ್ಲೆ ಬಿತ್ತು. ಆ ಗೆಲ್ಲಲ್ಲಿ ತುಂಬ ಸಿಗ್ತದೆ. ನಾನೊಂದು ಇಷ್ಟು ತಂದೆ. ಸ್ವಲ್ಪ ಸೂಪ್ ಕೂಡ ಮಾಡುವ ಅಂತಿದ್ರು. ಸೂಪ್ ಕೂಡ ಸೂಪರ್ ಆಗ್ತದೆ. ಹಾಗೆ ಸೂಪಿಗೆ ಮತ್ತೆ ಸಾಂಬಾರಿಗೆ ಆಗ್ತದಲ್ಲ ಅಂತ ನೋಡಿ ಎಷ್ಟು ದಪ್ಪ ಇದೆ, ಅಷ್ಟೇ ಟೇಸ್ಟಿ ಇದು. ನಮ್ಮ ವಿಲ್ಲದೊಳಗೆ ಹೊಸ ಮೆಂಬರ್ ಬಂದಿದ್ದಾರೆ. ಇವರೇ ಬೆಕ್ಕು ಮೆಂಬರ್. ಹಾಗೆ ನಾನು ಸ್ವಲ್ಪ ಹಾಲಿಟ್ಟೆ. ಆ ಹಾಲಿಟ್ಟ ನಂತರ ಉಂಟಲ್ಲ ನನ್ನ ಮಗ ಆ ಹಾಲನ್ನು ಇಟ್ಕೊಂಡು ಹೋಗ್ತಿದ್ದಾನೆ. ಅದೆಲ್ಲಿ ಹೋಗ್ತಿದ್ದೆ ಅಲ್ಲೆಲ್ಲ ಹೋಗ್ತಿದ್ದಾನೆ ಕುಡಿಸ್ಲಿಕ್ಕೆ. ಇವತ್ತು ಫಿಶ್ಶಿನ ಮನೆ ಕ್ಲೀನ್ ಮಾಡುವ ಅಂತ. ನನ್ನ ಹತ್ರ ಒಂದು 6 ಫಿಶ್ ಇತ್ತು ಈ ಥರದ್ದು ಕಲರ್ಫುಲ್. ಬಟ್ ಈಗ ಬರೀ 2 ಉಳಿದಿದೆ. ವೀಕ್ಲಿ ಕ್ಲೀನ್ ಮಾಡಿದೆ. ಬಿಕಾಸ್ ಅಕ್ವೇರಿಯಂ ಇದೆಲ್ಲ, ಅದು ಬರೀ ರೌಂಡ್ ಬೌಲ್ ಬರ್ತದಲ್ಲ ಆ ಥರ ಅಕ್ವೇರಿಯಂ. ಸೊ ಅದರಲ್ಲಿ 2 ಫಿಶ್ ಇರೋದೀಗ. ಇವತ್ತು ಫಿಶ್ ಅಕ್ವೇರಿಯಂ ಇದೆಲ್ಲ ಕ್ಲೀನ್ ಮಾಡುವ ಅಂತ. ನಮ್ಮ ಮನೆ ಮಾತ್ರ ಕ್ಲೀನ್ ಮಾಡೋದಲ್ಲ, ಅದರ ಮನೆ ಕೂಡ ಕ್ಲೀನ್ ಮಾಡಬೇಕಲ್ಲ. ಈಗ ಗಲೀಜ್ ಮಾಡಿಟ್ಟಿದ್ದೆವು. ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ತೀನಿ. ನಾನು ವಾಯ್ಸ್ ಚೇಂಜ್ ಆಗಿ ಆಲ್ಮೋಸ್ಟ್ ಮೋರ್ ದೆನ್ 3-4 ವೀಕ್ಸ್ ಆಯಿತು. ಅದೇ 1 ಮಂತ್ ಆಯಿತು. ಬಿಕಾಸ್ ಐ ಹ್ಯಾವ್ ಸೈನಸ್ ಇಶ್ಯೂ. ಸೊ ಸೈನಸ್ ಪ್ರಾಬ್ಲಮಿಂದಾಗಿ ನನಗೆ ವಾಯ್ಸ್ ಎಲ್ಲ ಚೇಂಜ್ ಆಗಿ ಆಲ್ಮೋಸ್ಟ್ 1 ಮಂತ್ ಆಯಿತು. ಈಗ ಇವತ್ತು ಫಿಶ್ ಮನೆ ಕ್ಲೀನ್ ಮಾಡುವ. 6 ಫಿಶ್ ಇತ್ತು, ಅದರಲ್ಲಿ ಈಗ 2 ಉಳಿದಿದೆ. ಸಣ್ಣ ಫಿಶ್. ಮೊದಲು ನಾನು ಗೋಲ್ಡನ್ ಫಿಶ್ನ ಇದರಲ್ಲಿ ಹಾಕ್ತಿದ್ದೆ, ಆಗ ಚೆನ್ನಾಗಿತ್ತು. ಬಟ್ ನಮ್ಗೆ ಈ ಸರಿ ಗೋಲ್ಡನ್ ಫಿಶ್ ಸಿಕ್ಕಿಲ್ಲ ಅಂತ ಇದನ್ನ ತಗೊಂಡು ಬಂದಿದ್ದು. ಆ್ಯಕ್ಚುಲಿ ಒನ್ ಟೈಮಲ್ಲಿ ಒಂದು ಗೋಲ್ಡನ್ ಫಿಶ್ ಇತ್ತು. ಅದು ಆಲ್ಮೋಸ್ಟ್ ಮೋರ್ ದೆನ್ ಆಲ್ಮೋಸ್ಟ್ ನಿಯರ್ಲಿ 1 year ತನಕ ಇತ್ತು. ಮತ್ತು ನಾನು ಊರಿಗೆ ಹೋದಾಗ ಇವರು ಮಾತ್ರ ಇಲ್ಲಿದ್ರು. ಇವರು ವರ್ಕಿಗೆ ಹೋಗಿ ಬರುವಾಗ ಇವರಿಗೆ ಸ್ವಲ್ಪ ಫುಡ್ ಹಾಕೋದು ಮತ್ತು ಅದನ್ನ ಕ್ಲೀನ್ ಮಾಡೋದು ಆಚೀಚೆ ಆಗಿ ಅದು ಹತ್ತೋಯ್ತು. ಈಗ ಈ ಅಕ್ವೇರಿಯಮನ್ನು ಕ್ಲೀನ್ ಮಾಡುವ. ಅಕ್ವೇರಿಯಮ್ ಅಂದರೆ ಸಣ್ಣ ರೌಂಡ್ ಬೌಲ್ ಬರ್ತಲ್ಲ, ಅದರಲ್ಲಿ ಫಿಶ್ ಹಾಕಿರೋದು. ಈಗ ನನ್ನ ಮಗ ಆಟ ಆಡ್ತಿದ್ದ, ತೋರಿಸ್ತೀನಿ ನಿಮಗೆ. ಫಿಶ್ ಇದರಲ್ಲಿ ಇಲ್ಲಿ ಹಾಕಿದ್ದೀನಿ. ನನ್ನ ಮಗ ಇದರಲ್ಲಿ ಇದ್ರ ಜೊತೆ ಆಟ ಆಡ್ತಾ ಇದ್ದಾನೆ. ಅವನಿಗೆ ಫಿಶ್ ಅಂದ್ರೆ ಆಯ್ತು. ಏಯ್ ನೋ ಗುಡ್ಡು, ಡೋಂಟ್ ಟಚ್. ನನ್ನ ಹತ್ರ ನೋಡಿ ಈ ಥರ ಬೌಲ್ ಇರೋದು, ರೌಂಡ್ ಬೌಲ್. ಇದನ್ನೀಗ ಕ್ಲೀನ್ ಮಾಡಬೇಕು. ಈಗ ಬೌಲಲ್ಲಿ ಕ್ಲಿಯರ್ ನೀರು ಹಾಕಿದೆ. ಈಗ ಅದರ ಸ್ಟೋನ್ಸ್ ಇದೆಲ್ಲ ಅದೆಲ್ಲ ಹಾಕುವ ಅಂತ.
ಅಂತ ಬೊಬ್ಬೆ ಹಾಕಿದೆಲ್ಲ ಯಾಕೆ ಗೊತ್ತುಂಟ, ನನ್ನ ಮಗ ಉಂಟಲ್ಲ ಟಬ್ ಒಳಗೆ ಫಿಶ್ ಹಾಕಿದಿಲ್ಲ ಅದರೊಳಗೆ ಹೋಗಿ ನಿಂತ್ಕೊಂಡು ಪಟ ಪಟ ಮಾಡ್ತಿದ್ದ. ಫಿಶ್ ಅಲ್ಲೇ ಉಂಟಲ್ಲ ಈಗ ಗೋವಿಂದ ಆಗ್ತಿತ್ತು. ಇರೋದೇ 2 ಫಿಶ್ ಪಾಪ. ನೋಡಿ ಫಿಶ್ ಬೌಲ್ ಕ್ಲೀನ್ ಮಾಡಿದೆ, ಈಗ ಅದಕ್ಕೆ ಫುಡ್ ಹಾಕುವ ಅಂತ. ಈಗ ಹೋಗಿ ತಿಂತದೆ ನೋಡಿ 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 ನೋಡಿ. ಇದರಲ್ಲಿ ಸ್ವಲ್ಪ ಮಣ್ಣೆಲ್ಲ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ ಸಾಯಿಲ್ ಇತ್ತು, ಅದನ್ನು ಕೂಡ ಮಿಕ್ಸ್ ಮಾಡಿದೆ. ಜಾಸ್ತಿ ಹೊಯ್ಗೆನೇ ಇದೆ, ಇಲ್ಲಿ ಎಂತ ಹಾಕಿದರೂ ಬರ್ತದೆ, ಎಂತ ಗೊತ್ತಿಲ್ಲ, ಪುಣ್ಯ ನಂದು. ಎಂತ ಹಾಕಿದರೂ ಗಿಡ ಅದು ಇದೆಲ್ಲ ಬರ್ತದೆ. ಹಾಗೆ ನನ್ನ ಹತ್ರ ಸ್ಟ್ರಾಬೆರಿದು ಸೀಡ್ಸ್ ಇತ್ತು, ಸೊ ಸ್ಟ್ರಾಬೆರಿ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಬರ್ತದ ನೋಡ, ಬಂದರೆ ಸ್ಟ್ರಾಬೆರಿ ತಿನ್ನುವ, ಇಲ್ಲ ಆದರೆ ಎಂಥದ್ದು ಇಲ್ಲ, ಮೊನ್ನೆ ತಿನ್ನಬೇಕಷ್ಟೇ. ಯಾರಿಗೆಲ್ಲ ಮೆಂತ್ಯ ಸೊಪ್ಪು ಇಷ್ಟ? ನನಗಂತೂ ಭಾರಿ ಫೇವ್ರೆಟ್. ನನ್ನ ಹಸ್ಬೆಂಡ್ಗೆ ಟಿಫಿನ್ಗೆ ಆಗಬೇಕು ನಾಳೆಗೆ, ಆಗ ಬೇಗ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಮೆಂತ್ಯ ಸೊಪ್ಪಿಗೆ ಇದು ಎಂಥ ಸ್ಪ್ರೌಟೆಡ್ ಇದಿರ್ತದಲ್ಲ, ಗ್ರೀನ್ ಗ್ರಾಮ್ ಅಂತ ಹೇಳು, ಹೆಸರು ಕಾಳು, ಅದು ಹಾಕಿ ಮತ್ತೊಂದು 2 ಟೊಮೆಟೊ, ಒಂದು ಆನಿಯನ್ ಎಲ್ಲ ಹಾಕಿ ಮಾಡಿದ್ರುಂಟಲ್ಲ ಸೂಪರ್ ಟೇಸ್ಟಿ. ಸ್ವಲ್ಪ ಕೊಕೊನಟ್ ಹಾಕಬೇಕು ಫೈನಲ್ ಆಗಿ. ಇದಂತೂ ನನ್ನ ತುಂಬ ಫೇವ್ರೆಟ್. ಇದು ನನ್ನ ಅಮ್ಮ ಮಾಡ್ತಾ ಇರ್ತಾರೆ ಮೆಂತ್ಯ ಸೊಪ್ಪು ಸಿಕ್ಕಿದಾಗೆಲ್ಲ, ಹಾಗೆ ಅವರಿಂದ ಈ ರೆಸಿಪಿ ಕಲ್ತಿದ್ದೆ. ಡೈಮಂಡ್ ಎಲ್ಲ ಹೋಗಿದೆ, ಅದಕ್ಕಾಗಿ ನಾವು 4 ಡೈಮಂಡ್ ತಗೊಳ್ಳಿಕ್ಕೆ ಹೋಗುದು ಇವಾಗ. ಈಗ ಹೊರಗೆ ಹೋಗ್ತಾ ಇದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳ್ತೀವಿ. That is a surprise. That's a surprise. ನಾವು ಏನೆಲ್ಲ Only ladies, 2 are here and 2 are here. ನಾವು ಹೇಳಿ ದೀಪಿ, ಎಂತ ಕನ್ನಡ ಪ್ರಾಕ್ಟೀಸ್ ಮಾಡೋದ ನೀವು? ಹೇಳಿ ದೀಪಿ ಎಂತ? ನಾವ್ ಏನೆಲ್ಲ ತರ್ಲಿಕ್ಕೆ ಹೋಗುದು ಅದೆಲ್ಲ ಸರ್ಪ್ರೈಸ್. ಎಲ್ಲರೂ ವ್ಲಾಗ್ ನೋಡಿ ನೋಡಿ ಉಂಟಲ್ಲ ಇವರು ಪ್ರೋ ಆಗಿದ್ದಾರೆ. ವೀಕೆಂಡ್ ಎಂತ ಕೆಲಸ ಇಲ್ಲದಾಗ ಎಂತೆಂತ ತಲೆಗೆ ಎಲ್ಲಿ ಓಡ್ತದೆ. ಈಗ ಎಂತ ಹೊಡಿದು ಗೊತ್ತುಂಟಾ? ಹೇಳಿ ಎಂತ? ಪರ್ಸಲ್ಲಿ ಪುಟ್ಕೋಸ್ ₹2 ರೂಪಾಯಿಯೂ ಇಲ್ಲ, ನಾವು ಗೋಲ್ಡ್ ತರ್ಲಿಕ್ಕೆ ಹೋಗುದು. ವಿಂಡೋ ಶಾಪಿಂಗ್ ನ್ಯೂ ಗೋಲ್ಡ್ ಶಾಪ್ ಓಪನ್ ಆಗಿದೆ ಅಂತೆ. ಅಲ್ಲಿ ಹೋಗಿ ಏನ್ ಕಲೆಕ್ಷನ್ ಇದೆ, ಆಮೇಲೆ ಏನೆಲ್ಲ ಇದೆ ಅಂತ ನೋಡ್ತೀವಿ. ಮನ್ಸಾದ್ರೆ ಪರ್ಚೇಸ್ ಮಾಡುವ, ಇದು ಯಾವಾಗ ಬರ್ತದೆ ಆಗ ಪರ್ಚೇಸ್ ಮಾಡುವ. ಎಲ್ಲ ಕಟಿಂಗ್ ಮಾಡಿದ್ರೆ ಇವರಿಗೆ ಕೆಲಸ ಇಲ್ಲ ಇಲ್ಲಿ, ಅದಕ್ಕೆ ಕಟ್ಟಿಂಗ್ ಮಾಡೋದು. ಅದು ಕೂಡ ಒಂದು ಜಾಬ್, ಅದಕ್ಕೆ ಸ್ಯಾಲರಿ ಕೊಡ್ತಾರಲ್ಲ. ರೋಡ್ ಕ್ಲೀನ್ ಮಾಡೋದಕ್ಕೂ ಸ್ಯಾಲರಿ ಕೊಡುದಿಲ್ವಾ? ಮೊನ್ನೆ ಅಲ್ಲಿ ನೋಡ್ಲಿಲ್ಲ, ಕಲ್ಲು ಹೆಕ್ತಾ ಇದ್ರು, ಅದಕ್ಕೂ ಸ್ಯಾಲರಿ ಇದೆ. ಇಲ್ಲಿ ಕಲ್ಲು ಸಪ್ರೇಟ್ ಮಾಡೋದಕ್ಕೂ ಸ್ಯಾಲರಿ. ನ್ಯೂಲಿ ಓಪನ್ಡ್ ಜ್ಯುವೆಲರಿ ಶಾಪ್, ಹಾಗೆ ಅಲ್ಲಿ ಏನೆಲ್ಲ ಕಲೆಕ್ಷನ್ ಇದೆ ಅಂತ ನೋಡ್ಲಿಕ್ಕೆ ಬಂದದ್ದು ನಾವು. ಪೆಂಡೆಂಟ್ಸ್ ನೋಡಿ ಎಷ್ಟು ಕಲೆಕ್ಷನ್ ಇತ್ತು ಗೊತ್ತಾ ಪೆಂಡೆಂಟ್ಸ್. ಅದು ಈ ದೇವರ ಪೆಂಡೆಂಟ್ಸ್ ಅಂತ ನೋಡುವಾಗಂತೂ ಹೇಳೋದೇ ಬೇಡ, ಅಷ್ಟು ಖುಷಿ ಆಗ್ತಿತ್ತು, ಅಷ್ಟು ಚಂದ ಚಂದ ಕಲೆಕ್ಷನ್ ಇತ್ತು. ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ನಮ್ಮ ನೆಕ್ಸ್ಟ್ ಪ್ರೋಗ್ರಾಮ್ ಏನು ನೋಡಿ, ನಮ್ಮ ವಿಲ್ಲದಲ್ಲಿ ಯಾವಾಗಲೂ ಮುಗಿಯದ ಕತೆ. ಸಂಜೆ ಆಗುವಾಗ ಟೀ, ಈಗ ಒಂದು ಬೆಚ್ಚ ಬೆಚ್ಚ ನೀಲಿ ಬಜ್ಜಿ ಎಲ್ಲ ಆಗ್ಬೇಕು. ಇವರಿಗೆ ತಿನ್ನುವುದು ಬಿಟ್ಟು ಬೇರೆ ಎಂತ ಗೊತ್ತಿಲ್ಲ, ಇಲ್ಲದವರಿಗೆ. ನಮ್ಗೆ ತಿನ್ನುವುದು ಬಿಟ್ಟು ಎಂತ ಗೊತ್ತಿಲ್ಲ. ಎಷ್ಟು ಜನ ಮರ ಆನಿಯನ್ ಚಾಪ್ ಮಾಡ್ಲಿಕ್ಕೆ. ಅಂಡ್ ಇಯರ್ ಮಾಸ್ಟರ್ ಚೆಫ್ ಇದ್ದಾರೆ ನಮ್ದು. No, why we need to put inside? Everything outside. Everything outside. To bring that cable. ನಮ್ಗೆ ಹೊರಗಡೆ ಎಷ್ಟು ಸ್ಪೇಸ್ ಇದೆ ನೋಡಿ, ಆದ ಕಾರಣ ಎಷ್ಟು ಅಡ್ವಾಂಟೇಜ್ ಅಲ್ಲ. ಅಲ್ಪ ಬಂದಿದೆ ತಿನ್ಕೊಂಡು ಬಿಡ್ದು ಬೇತೆ ದಾಳ ಏಪಲ ತಿನ್ನೊಂದೆ ಬಸಂತ ಹಾಕಿದ್ಯಾರ ಲಕ್ಕೀರ ಕಲಸಿ 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 ಒಂದು ತಿಂದು ಮಾತೊಂದು ವಾಕಿಂಗ್ ಪೋಯಿ ನಮ್ಮ ಅದಪ್ಪ ಸರಿಯಾ ಆ್ಯಕ್ಚುಲಿ ಎಂತ ಗೊತ್ತುಂಟ, ಇವತ್ತು ಮಧ್ಯಾಹ್ನ ನಮಗೆ ಇಲ್ಲೇ ನಮ್ಮದೊಬ್ಬರು ಫ್ರೆಂಡ್ ಇದ್ದಾರೆ, ನೇಬರ್ ಫ್ರೆಂಡ್, ಅವರ ಮನೇಲಿ ಲಂಚ್ ಪಾರ್ಟಿ ಕರೆದಿದ್ರು ಎಲ್ಲರನ್ನು. ಸೊ ಅಲ್ಲಿ ಲಂಚ್ ಇತ್ತು ನಮಗೆ, ಚಿಕನ್ ಬಿರಿಯಾನಿ, ಚಿಕನ್ ಕರಿ ಅಂತ ಸ್ಪೆಷಲ್ ಇತ್ತೇ ಇತ್ತು. ತಿಂದುಂಟಲ್ಲ ಹೊಟ್ಟೆ ಫುಲ್ಲಾಗಿ ಎಲ್ಲರೂ ಹೋಗಿ ಒಂದೊಂದು ರೌಂಡ್ ಮಲಗಿದ್ರು.
ಅದರ ಬ್ಯಾಕ್ ಟು ಬ್ಯಾಕ್ ಇಲ್ಲಿ ನೋಡಿ ಈಗ ಆನಿಯನ್ ಬಜ್ಜಿ ಮಾಡಲಿಕ್ಕೆ ಬಂದಿದ್ದೀವಿ. ಎಲ್ಲರಿಗೆ ಇವತ್ತು ಬಿರಿಯಾನಿ ಊಟ ಇತ್ತು ಮಧ್ಯಾಹ್ನ, ಅದೇ ಕರಗ್ಲಿಲ್ಲ ಅಂತೆ. ಅದರ ಮಧ್ಯದಲ್ಲಿ ನೀರ್ಲಿ ಬಜ್ಜಿ ಆಗ್ತಾ ಉಂಟು. ಅದೇ ಬಾಯಲ್ಲಿ ಬರ್ತಿದೆ ಹೇಳ್ತಿದ್ದಾರೆ. ಅದ್ರ ಮಧ್ಯದಲ್ಲಿ ಕಡಲೆ ಪುಡಿ ಇಟ್ಟ ಕಡಲೆ ಪುಡಿ ಅಲ್ಲ ಅರಿಪುಡಿ. I kept for record, but what is the use? It was not recording. This is for fry ಅಲ್ಲ. ಇದು ಆನಿಯನ್ ಬಜ್ಜಿಗೆ. ಇಲ್ಲಿ ಚಾ ಚಿಕ್ಕಿನ ಚಾನ್ಸ್ ವ್ಲಾಗ್ ಅಲ್ಲ ಶುರು ಮಂತಾಯಿ. കത്തികളൊക്കെ കണ്ട് കഴുകി വെച്ചാ ಇದರ ಟೇಸ್ಟ್ ಹೇಗಿದೆ ಎಂತೆಲ್ಲ ಡಿಪೆಂಡ್ಸ್ ಆನ್ ಹಿಮ್. ಕಲರ್ ಇಜ್ಜೆ ಅಂಡ್ ನೆಟ್ಟು ಕಲರ್ ಮುಂಚಿದ ಕಲರ್ ಬರು ಕೆಂಪು ಕಲರ್. ಅವು ಕಾಶ್ಮೀರಿ ಚಿಲ್ಲಿ. ಮಕ್ಕಳಿಗಾಗಿ ಸ್ಪೆಷಲ್ ಬನಾನಾ ಪುಡಿ ಮಕ್ಕಳಿಗೆ ಸ್ಪೆಷಲ್ ಆಗಿ, ಬಿಕಾಸ್ ಇದು ಸ್ವಲ್ಪ ಸ್ಪೈಸಿ ಆಗ್ಬೋದು ಅವರಿಗೆ, ಅದಕ್ಕೆ. everyone is full ಓ actually I told them ಚಳಿಗೆ ಆಯಿಲ್ ಗಟ್ಟಿ 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 ಆಗಿದೆ. ಆಗಿದೆ ಆಗಿದೆ ಗಟ್ಟಿ ಗಟ್ಟಿ ಆಗಿದೆ. Why you wasting gas? ಆಗಿದೆ ಆಗಿದೆ ಗಟ್ಟಿ ಗಟ್ಟಿ ಆಗಿದೆ. You don't need to keep here. ನಾವು ಆ ಕಡೆ ಕುಕ್ಕಿಂಗ್ ಮಾಡುವಾಗ ಇಲ್ಲಿ ಮಕ್ಕಳ ಫನ್ ಬೇರೆ. ನಮಗಿಲ್ಲಿ ವಿಲ್ಲದಲ್ಲಿ ಇಷ್ಟು ಸ್ಪೇಸ್ ಇದ್ದ ಕಾರಣ ಇಷ್ಟು ಗಮ್ಮತ್ತು ನೋಡಿ. ಮಕ್ಕಳದು ಬಾಬಲ್ಸ್ ಬಾಬಲ್ಸ್ ಲೈಕ್ ದಿಸ್ ಡಿಪ್ ಅಂಡ್ ಚೆಕ್. ನಮಗೆ ವಿಲ್ಲದಲ್ಲಿ ಹೊರಗಡೆ ಇಷ್ಟು ಜಾಗ ಇದ್ದ ಕಾರಣ ನೋಡಿ ನಾವು ಹೊರಗಡೆ ಎಲ್ಲ ಕುಕ್ಕಿಂಗ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಸಿಟಿಯಲ್ಲೆಲ್ಲ ಈ ಥರ ಇಲ್ಲ, ಅವರು ಎಲ್ಲ ಫ್ಲ್ಯಾಟಲ್ಲಿ ಇರೋದಿಲ್ಲ, ಅವ್ರದ್ದೊಂಥರ ಡಿಫ್ರೆಂಟ್ ಲೈಫ್. ನಮಗೆ ಇಲ್ಲಿ ಸ್ವಲ್ಪ ಇಂಡಿಯಾದಲ್ಲಿ ಇದ್ದಾಗೆ ಫೀಲ್ ಆಗ್ತದೆ, ಬಿಕಾಸ್ ನಮಗೆ ಇಲ್ಲಿ ಗಾರ್ಡನ್ ಇದೆ, ಸ್ಪೇಸ್ ಇದೆ, ಸೊ ಗಮ್ಮತ್ತಾಗ್ತದೆ. ನಾವು ಏನಾದರೂ ಕುಕ್ಕಿಂಗ್ ಮಾಡಲಿಕ್ಕಿದ್ರೆ ನಮಗೆ ಎಲ್ಲ ಹೊರಗಡೆನೇ ಮಾಡಲಿಕ್ಕಾಗ್ತದೆ. Actually in the hotels they make maida. ശരിക്കും അരിപ്പൊടി അല്ലേ? അരിപ്പൊടി ഞാൻ കടലപ്പൊടി മൈദ അരിപ്പൊടിയാണ് ശരിക്കും. ಬನಾನ ಪುಡಿ ರೆಡಿ ಆಯಿತು ಮಕ್ಕಳಿಗೆ. ಹಾಗೆ ಫಸ್ಟ್ ಮಕ್ಕಳಿಗೆ ರೆಡಿ ಮಾಡಿದ, ಆಮೇಲೆ ಆನಿಯನ್ ಬಜ್ಜಿ ಮಾಡುವ ಅಂತ. 7-8 ವೆರೈಟಿ ಉಂಟು. ಎಲ್ಲ ಮಕ್ಕಳಿಗೆ ನೋಡಿ ತಲೆ ಮೇಲೆ ಒಂದು ಜುಟ್ಟು ಕಟ್ಟಿ ಒಂದು ಫೋಟೋ ತೆಗೆಯುವ ಅಂತ. ಹಾಗೆ ಇವತ್ತಿನ ಡೇ ಹೀಗೆ ಮುಗೀತು. ಜ್ಯುವೆಲ್ಲರಿ ಶಾಪ್ ಹೋಗಿ ಬಂದು ಮಧ್ಯಾಹ್ನ ಫ್ರೆಂಡ್ ಮನೇಲಿ ಊಟ ಮಾಡಿ, ಹಾಗೆ ಈವ್ನಿಂಗ್ ಆನಿಯನ್ ಬಜ್ಜಿ ಎಲ್ಲ ತಿಂದು ಹೊಟ್ಟೆ ಫುಲ್, ಇನ್ನು ಮಲಗುವುದೇ ಸೀದಾ.